ಆಶೀರ್ವಾದ ಮಾಡ್ಬಿಟ್ಟು ಒಂದ್ ಹಣ್ಣು ಕೊಟ್ರಲ್ಲ, ನೀವದನ್ನ ಏನ್ ಮಾಡಿದ್ರಿ? ನೀನೇ ನೋಡ್ದಿಯಲ್ಲಪ್ಪ, ಹಸ್ಕೊಂಬಂದಿರೋ ಹುಡುಗನ್ ಕೊಟ್ನಲ್ಲ. ಅದು ಯಜಮಾನ್ರೆ, ಆ ಹುಡುಗ ನಿನ್ನೆ ರಾತ್ರಿ ಸತ್ ಹೋದ. ಏನಪ್ಪ ಹೀಗೆ ಹೇಳ್ತಾ ಇದೀಯಾ? ಅಷ್ಟು ಸಣ್ಣ ವಯಸ್ಸಿನಲ್ಲಿ ಹುಡುಗ ಸಾಯೋದಂದ್ರೆ ಏನರ್ಥ? ನಿನ್ನೆ ರಾತ್ರಿ ಬೀದಿಲಿ ತುಂಬಾ ದೊಡ್ಡ ದೊಡ್ಡ ಗಲಾಟೆ ಆಗ್ತಿತ್ತು, ಆಂಬುಲೆನ್ಸು ಇತ್ತು. ನನ್ ಹಾಗೆ ಜಗ್ಗುನ ಬಿಟ್ಬಿಟ್ಟು ಏನ್ ಗಲಾಟೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೆ. ಆ ಬೀದಿಲಿ ಹುಡುಗ ಕುಸ್ತು ಬಿದ್ದಂತೆ. 2 ನಿಮಿಷದಲ್ಲಿ ಪ್ರಾಣ ಹೋಗಿದ್ಯಂತೆ ಯಜಮಾನ್ರೆ. ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಡಾಕ್ಟರ್ ಹೇಳೋ ರಿಪೋರ್ಟ್ ಕೇಳಿ ನನ್ಗೆ ಆಶ್ಚರ್ಯ ಆಯ್ತು. ಅವ್ನ್ ತಿಂದಿರೋ ಹಣ್ಣಲ್ಲಿ ಯಾರೋ ವಿಷ ಬೆರೆಸಿದ್ದಾರೆ ಅಂತ ಹೇಳಿದ್ರು. ಅಪ್ಪಿತಪ್ಪಿ ಏನಾದ್ರೂ ನೀವು ಆ ಹಣ್ಣು ತಿಂದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನೀವು ಈ ಲೋಕನೇ ಬಿಟ್ಟು ಹೋಗ್ತಿದ್ರಿ. ಅಯ್ಯೋ, ಈ ಕಾರಣಕ್ಕೆ ಯಜಮಾನ್ರೆ ನನ್ ಮೈಯೆಲ್ಲ ಕಣ್ಣಾಗ್ ನೋಡ್ಕೋತಾ ಇರೋದು. ಅದಕ್ಕೆ ನಿಮ್ ಹತ್ರ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಆದ್ರೆ ನೀವ್ ಎಲ್ಲರನ್ನೂ ನಂಬ್ತಾ ಇದ್ರಿ ಯಜಮಾನ್ರೆ. ಒಬ್ಬ ಕೊಲೆಗಾರ ಸ್ವಾಮೀಜಿ ವೇಷ ಹಾಕೊಂಡ್ ಬಂದಿದ್ದಾನೆ. ಅವನನ್ನ ಕಂಡು ಹಿಡಿಯೋದ್ರಲ್ಲಿ ನಾವು ಎಡವು ಬಿಟ್ವಿ. ಇನ್ಮೇಲೆ ನಾವು ಹುಷಾರಾಗಿರ್ಬೇಕು ಯಜಮಾನ್ರೆ. ಸದ್ಯಕ್ಕಿವತ್ ನೀವು ಯಾವ ಪೂಜೆ ಹೋಮ ಮಾಡೋದ್ ಬೇಡ. ಇನ್ಮೇಲೆ ನಾವು ಜೋಪಾನವಾಗಿರ್ಬೇಕು. ಆ ಹುಡುಗ ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ದಿದ್ರೆ ನಮ್ ಗತಿ ಏನ್ ಲಲಿತಾ? ಆ ಭಗವಂತ ಹುಡ್ಗನ್ ರೂಪದಲ್ಲಿ ಬಂದಿದ್ದಾನೆ ಅನ್ಸುತ್ತೆ. ನಮ್ಮನ್ ಕಾಪಾಡ್ಬಿಟ್ಟ ರೀ. ನಮ್ಮಿಂದ ಅನ್ಯಾಯವಾಗಿ ಒಂದ್ ಎಳೆ ಜೀವ ಹೊಟ್ಟೋಯ್ತಲ್ಲ. ಪಾಪ ಅವನ್ ಹೆತ್ತವರು ಅದೆಷ್ಟು ನೋವು ಅನ್ಭವಿಸ್ತಾ ಇದಾರೋ ಏನೋ. ದೇವ್ರೆ, ಇನ್ನು ಈ ಲೋಕನೇ ನೋಡ್ದಿರೋ ಆ ಮಗುಗೆ ಯಾಕೆ ಈ ತರ ಶಿಕ್ಷೆ ಕೊಟ್ಟೆ? ಪರಮೇಶಿ, ಆ ಹುಡುಗನ ಸಾವಿಗೆ ನಾವು ಒಂದು ರೀತಿ ಕಾರಣವಾಗಿದ್ದೀವಿ. ಆ ಹುಡುಗನಿಗೆ ಅದೇನು ಕ್ರಿಯೆ ಕರ್ಮಗಳಾಗ್ಬೇಕೋ ನೋಡ್ಕೋಪ. ಆಗ್ಲಿ ಯಜಮಾನ್ರೆ, ನಾನೆಲ್ಲ ವಿಚಾರಿಸಿ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಅವನ ಹೆತ್ತವ್ರಿಗೆ ಏನ್ ಅನುಕೂಲ ಆಗ್ಬೇಕೋ ಅದನ್ನು ನೋಡ್ಕೋ. ಅದೆಷ್ಟೇ ಖರ್ಚು ಬಂದ್ರು ನಾನ್ ನೋಡ್ಕೋತೀನಿ. ಆಗ್ಲಿ ಯಜಮಾನ್ರೆ, ನಾನೆಲ್ಲ ವಿಚಾರಿಸಿ ವ್ಯವಸ್ಥೆ ಮಾಡ್ತೀನಿ. 1 ನಿಮಿಷ ಯಜಮಾನ್ರೆ, ಇನ್ನೊಂದು ಮುಖ್ಯವಾದ ವಿಷಯ. ಅಪ್ಪಿ ಆದರೂ ಈ ವಿಷಯನ ಸೂರ್ಯನಿಗೆ ಹೇಳ್ಬೇಡ. ಅದ್ ಹೇಗಾಗುತ್ತೆ ಯಜಮಾನ್ರೆ?